ಓಂ ನಮಃ ಶಿವಾಯ. ಶಿವನ ಪೂಜೆ ಪಾಲಿಸಿದಾಗ ಸಿಗುವ ಅದ್ಭುತ ಲಾಭಗಳು. ಒಮ್ಮೆ ಒಂದು ಸಣ್ಣ ಹಳ್ಳಿಯಲ್ಲಿ ರಾಘವ ಎಂಬ ಯುವಕ ವಾಸಿಸುತ್ತಿದ್ದನು. ಅವನ ಜೀವನ ತುಂಬ ಕಷ್ಟಗಳಿಂದ ಕೂಡಿತ್ತು. ಎಷ್ಟು ಕೆಲಸ ಮಾಡಿದರೂ ಹಣ ಉಳಿಯುತ್ತಿರಲಿಲ್ಲ. ಮನೆಯಲ್ಲಿ ಸದಾ ಜಗಳ, ಆತಂಕ, ಬೇಸರ. ರಾತ್ರಿ ನಿದ್ರೆ ಕೂಡ ಸರಿಯಾಗಿ ಬರುತ್ತಿರಲಿಲ್ಲ. ಒಂದು ದಿನ ಅವನು ಗ್ರಾಮದ ಹಳೆಯ ದೇವಸ್ಥಾನದ ಬಳಿ ಕುಳಿತಿದ್ದ ವೃದ್ಧ ಸಾಧುವನ್ನು ನೋಡಿದನು. ಆ ಸಾಧುವಿನ ಮುಖದಲ್ಲಿ ವಿಚಿತ್ರವಾದ ಶಾಂತಿ ಕಾಣಿಸುತ್ತಿತ್ತು. ರಾಘವ ಕೇಳಿದನು, ಸ್ವಾಮಿ, ನನ್ನ ಜೀವನದಲ್ಲಿ ಯಾಕೆ ಇಷ್ಟು ಕಷ್ಟಗಳು ಬರುತ್ತಿವೆ? ಸಾಧು ಸಣ್ಣ ನಗು ಮಾಡಿ ಹೇಳಿದನು, ಮಗನೇ, ಮನಸ್ಸಿನಲ್ಲಿ ಭಯ ಮತ್ತು ಅಶಾಂತಿ ತುಂಬಿದಾಗ ಜೀವನವು ಕತ್ತಲಾಗುತ್ತದೆ. ಪ್ರತಿದಿನ ಭಕ್ತಿಯಿಂದ ಶಿವನ ಪೂಜೆ ಮಾಡು. ನಿನ್ನ ಜೀವನ ನಿಧಾನವಾಗಿ ಬದಲಾಗುತ್ತದೆ. ಮೊದಲು ರಾಘವನಿಗೆ ನಂಬಿಕೆ ಇರಲಿಲ್ಲ. ಆದರೆ ಆ ದಿನದಿಂದ ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಶಿವಲಿಂಗಕ್ಕೆ ನೀರು ಅರ್ಪಿಸಲು ಆರಂಭಿಸಿದನು. ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪಿಸುತ್ತಿದ್ದನು. ಕೆಲವು ದಿನಗಳ ನಂತರ ವಿಚಿತ್ರ ಬದಲಾವಣೆಗಳು ಕಾಣಲು ಆರಂಭವಾಯಿತು. ಅವನ ಮನಸ್ಸಿನ ಆತಂಕ ಕಡಿಮೆಯಾಗತೊಡಗಿತು ಮತ್ತು ರಾತ್ರಿ ಸುಖವಾಗಿ ನಿದ್ರೆ ಬರತೊಡಗಿತು. ಮನೆಯಲ್ಲಿ ಜಗಳಗಳು, ಕಷ್ಟಗಳು ಕಡಿಮೆಯಾಗುತ್ತಾ ಬಂದವು. ಒಂದು ದಿನ ಅವನಿಗೆ ಬಹಳ ದಿನಗಳಿಂದ ಕಾಯುತ್ತಿದ್ದ ಕೆಲಸವೂ ಸಿಕ್ಕಿತು. ರಾಘವ ಆಶ್ಚರ್ಯಪಟ್ಟನು. ಅವನು ಇನ್ನಷ್ಟು ಭಕ್ತಿಯಿಂದ ಪೂಜೆ ಮಾಡಲು ಆರಂಭಿಸಿದನು. ಪ್ರತಿ ಸೋಮವಾರ ದೇವಸ್ಥಾನಕ್ಕೆ ಹೋಗಿ ಬಿಲ್ವಪತ್ರೆಯನ್ನು ಅರ್ಪಿಸುತ್ತಿದ್ದನು. ಬಡವರಿಗೆ ಅನ್ನದಾನ ಸಹ ಮಾಡುತ್ತಿದ್ದನು. ಕೆಲ ತಿಂಗಳುಗಳ ನಂತರ ಅವನ ಜೀವನ ಸಂಪೂರ್ಣ ಬದಲಾಗಿತ್ತು. ಮನೆಯಲ್ಲಿ ಸಂತೋಷದ ವಾತಾವರಣ ನೆಲೆಸಿತ್ತು. ಹಣದ ಸಮಸ್ಯೆಗಳು ಕಡಿಮೆಯಾದವು. ಅವನ ಮುಖದಲ್ಲಿ ಹೊಸ ಕಾಂತಿ, ಚೈತನ್ಯ ಮೂಡಿತು. ಗ್ರಾಮದ ಜನರು ಕೇಳತೊಡಗಿದರು, ರಾಘವ, ನಿನ್ನ ಜೀವನ ಇಷ್ಟು ಬೇಗ ಹೇಗೆ ಬದಲಾಯಿತು? ಅವನು ನಗು ಮಾಡಿ ಹೇಳುತ್ತಿದ್ದನು, ನನ್ನ ಜೀವನವನ್ನು ಬದಲಿಸಿದ ಶಕ್ತಿ, ಭಕ್ತಿ, ಯುಕ್ತಿ ಮತ್ತು ಶಿವನ ಕೃಪೆ ಎಂದು. ಆ ದಿನದಿಂದ ಗ್ರಾಮದಲ್ಲಿನ ಹಲವಾರು ಜನರು ಶಿವನ ಪೂಜೆ ಮಾಡಲು ಆರಂಭಿಸಿದರು. ನಿಜವಾದ ಭಕ್ತಿಯಿಂದ ಶಿವನನ್ನು ಆರಾಧಿಸಿದವರ ಮನಸ್ಸಿನಲ್ಲಿ ಭಯ ಇರುವುದಿಲ್ಲ ಎಂದು ಹಿರಿಯರು ಹೇಳುತ್ತಾರೆ. ಅವರಿಗೆ ಧೈರ್ಯ ಮತ್ತು ಶಾಂತಿ ಮತ್ತು ಆತ್ಮಿಕ ಶಕ್ತಿ ದೊರೆಯುತ್ತದೆ. ಏಕೆಂದರೆ ಭೋಲೆನಾಥನು ಭಕ್ತರ ಹೃದಯದ ಭಾವನೆಯನ್ನು ನೋಡುತ್ತಾನೆ, ಸಂಪತ್ತು ಅಥವಾ ದೊಡ್ಡ ಪೂಜೆ ಅಲ್ಲ. ಹಾಗಾಗಿ ಪ್ರತಿದಿನ 1 ನಿಮಿಷವಾದರೂ ಭಕ್ತಿಯಿಂದ ಶಿವನಿಗೆ ಓಂ ನಮಃ ಶಿವಾಯ ಎಂದು ಜಪಿಸಿ. ಭಕ್ತಿ ಇರುವ ಜಾಗದಲ್ಲಿ ಶಿವನ ಕೃಪೆ ಸದಾ ಇರುತ್ತದೆ. ಹರ ಹರ ಮಹಾದೇವ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.